ಮಾಜಿ ಸಂಸದೆ ನಟಿ ರಮ್ಯಾ ವಿರುದ್ಧ ಸಾಕಷ್ಟು ರೀತಿಯಾದಂಥ ಅವಹೇಳನಕಾರಿ ಪೋಸ್ಟ್ಗಳು ಬರ್ತಾ ಇದ್ದಾವೆ, ಟ್ವೀಟ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಕೆಟ್ಟದಾದಂಥ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗನೂ ಕೂಡ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದೆ. ಇಷ್ಟು ಮಾತ್ರ ಅಲ್ಲ, ಫೈರ್ ಸಂಸ್ಥೆಯು ಕೂಡ ಈಗ ಬೆಂಬಲಕ್ಕೆ ನಿಂತಿದೆ. ಈ ಹಿನ್ನೆಲೆಯಲ್ಲಿ ಆ ಸಂಸ್ಥೆಯ ಪ್ರತಿನಿಧಿ ನಟ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈ ರೀತಿ ಯಾವುದೇ ನಟ ಆಗಲಿ ಅಥವಾ ನಟಿ ಆಗಲಿ ಈ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೆಟ್ಟದಾಗಿ ಕಾಮೆಂಟ್ ಮಾಡೋದು ಒಳ್ಳೆಯದಲ್ಲ, ಏನು ಹೇಳ್ತೀರಿ ಸರ್? ಹೌದು, ಖಂಡಿತ ಇದು ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ದೊಡ್ಡ ಪ್ರಶ್ನೆ ಬರ್ತಾ ಇದೆ. ಅದರ ಜೊತೆ ಮಾಧ್ಯಮದ ಸ್ವಾತಂತ್ರ್ಯ, ಸೋಷಿಯಲ್ ಮೀಡಿಯಾ, ಅದನ್ನು ಹೆಂಗೆ ನಾವು ಇವತ್ತಿನ ದಿನ 21st ಸೆಂಚುರಿನಲ್ಲಿ ಏನೇನೋ ಪ್ರಕ್ರಿಯೆ ನಡೀತಾ ಇದೆ, ಮತ್ತು ಅದರ ಜೊತೆ ಹೆಂಗೆ ವರ್ತಿಸ್ಬೇಕು, ಮತ್ತು ಸಿನಿಮಾ ನಟ ನಟಿಯರು ಮತ್ತು ಅವರ ಸೋ ಕಾಲ್ಡ್ ಅಭಿಮಾನಿಗಳ ಅವ್ರು ಏನೇನೋ, ಸೊ ಇದರಲ್ಲಿ ಭಾಳ ಡಿಮೆನ್ಷನ್ಗಳು ಬರುತ್ತೆ, ಭಾಳ ಬೇರೆ ಬೇರೆ ಎಲಿಮೆಂಟ್ಸ್ ಬರ್ತಾ ಇದೆ. ನಮಗೆ ಭಾಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ಒಳ್ಳೆಯದಾಗಬೇಕು. ಪ್ರಜಾಪ್ರಭುತ್ವ ಒಳ್ಳೆಯದಾಗಬೇಕು ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಆರ್ಟಿಕಲ್ 19 ಅನ್ನೋದು ಎತ್ತಿಡಬೇಕು. ಬಟ್ ಆ ಆರ್ಟಿಕಲ್ 19 ಎತ್ತಿಡಿಯೋ ಜೊತೆ ನೀವು ಅವರನ್ನು ಯಾರೋ ಅದು ಮಾತಾಡಿದರೆ ರಮ್ಯವರಾಗಿರ್ಬೋದು, ಯಾರೇ ಇರ್ಬೋದು, ಅವರು ಮಾತಾಡೋದ್ರ ಜೊತೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ನಮಗೆ ಸ್ವಾತಂತ್ರ್ಯ ಇರಬೇಕು. ಅದು ಕೂಡ ನಮಗೆ ಭಾಳ ಮುಖ್ಯವಾದ ಪ್ರಜಾಪ್ರಭುತ್ವ ಹಕ್ಕು. ಸೊ ನಮಗೆ ಈ ಥರ ಚರ್ಚೆಗಳಾದಷ್ಟು ಪ್ರಜಾಪ್ರಭುತ್ವ ಭಾಳ ಒಳ್ಳೆಯದು, ಜಾಗೃತಿ ಆಗುತ್ತೆ, ವಿಚಾರಗಳು ಮುಂದುವರುತ್ತೆ, ಜನನೂ ಅದು ಯಾವ ಸರಿ ಯಾವ ತಪ್ಪು ಬೇರೆ ಬೇರೆ ಹಂತಕ್ಕೆ ಸರಿ, ಬೇರೆ ಬೇರೆ ಹಂತಕ್ಕೆ ಚರ್ಚೆ ಆದರೆ ತೊಂದರೆ ಏನಿಲ್ಲ ಸರ್. ಇಲ್ಲಿ ಚರ್ಚೆ ಆಗ್ತಾ ಇಲ್ಲ, ಕೆಟ್ಟದ ಕಾಮೆಂಟ್ಗಳು ಬರ್ತಾ ಇದ್ದಾವೆ, ಫೋನ್ ಬೇರೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ಬ ಮಾಜಿ ಸಂಸದೆ ನಟಿಗೆ ಆಗ್ತಾ ಇರೋದು, ಅದು ಕೂಡ ಮಹಿಳೆ ಅನ್ನೋ ಕಾರಣಕ್ಕಾಗಿ ಕೂಡ ಈ ರೀತಿ ದರ್ಶನ್ ಫ್ಯಾನ್ಸ್ ಅಂತ ಅಂದುಕೊಳ್ಳುವಂಥ ಅಥವಾ ಹೇಳಿಕೊಳ್ತಿರುವಂಥ ಅಭಿಮಾನಿಗಳಿಂದ ಈ ರೀತಿ ಆಗ್ತಿರೋದು ಇದು ಮೊದಲೇ ಅನ್ನಲ್ಲ, ಈ ಹಿಂದೆನೂ ಕೂಡ ಆಗಿದೆ. ನೀವು ಹೇಳೋದು 100% ಸತ್ಯ. ಇದನ್ನು ನಾನು ಅದನ್ನು ಮುಂದುವರಿಸ್ತಾ ಇದ್ದೆ. ನಮಗೆ ಈ ಚರ್ಚೆ ನಡುವೆ ನಮಗೆ ಆರೋಗ್ಯಕರವಾದ ಒಂದು ಗೌರವಯುತವಾದ ಚರ್ಚೆ ಎಷ್ಟು ಮುಖ್ಯ ಅನ್ನೋದು ಕೂಡ ಸಂವಿಧಾನದಲ್ಲಿ ಭಾಳ ಮುಖ್ಯವಾಗಿ ಬರುತ್ತೆ. ಯಾಕೆಂದರೆ ನಮಗೆ ಕೆಲವೊಂದು ವಿಚಾರಗಳು, ನಮಗೆ ಸೆಕ್ಷನ್ಸ್ ಆಗಿರ್ಬೋದು, 499, 500, 505 ಪಾರ್ಟ್ 2, 509 ಅನ್ನೋದು ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ನೀವು ಮಹಿಳೆಯರ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಈ ಥರ ಅಶ್ಲೀಲವಾದ ಪದಗಳು ಅಭಿವ್ಯಕ್ತಿ ಸ್ವತಂತ್ರ ಅಡಿಯಲ್ಲಿ ಬರಲ್ಲ. ಬಟ್ ಅದು ಕೂಡ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿಡಿಬೇಕು. ಬಟ್ ಈ ಥರ ಪದಗಳನ್ನು ಹೆಂಗೆ ಅದರ ಮೇಲೆ ಕಡಿವಾಣ ಹಾಕಬೇಕು ಅನ್ನೋದು ಬಹಳ ಒಂದು ಡೆಲಿಕೇಟ್ ಬ್ಯಾಲೆನ್ಸ್ ಇರಬೇಕು. ಸೊ ಅದು ನಮಗೆ ಉತ್ತಮವಾದ ಸರ್ಕಾರ ನಮಗಾಗಬೇಕು. ಇದು ನಮಗೆ ನಮಗೆ ಇದು ರಮ್ಯಾ ವರ್ಸಸ್ ದರ್ಶನ್ ಅಭಿಮಾನಿಗಳು ಅಂತ ನಾನು ಸಿಂಪಲ್ ಆಗಿ ನೋಡಲ್ಲ. ಇದು ಎಲ್ಲೋ ಒಂದು ಕಡೆ ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಳ್ಳೋರು, ದರ್ಶನ್ ಹೆಸರನ್ನು ಇನ್ನೂ ಮಸಿ ಬಳಿತಾ ಇರೋ ಕೆಲವು ವ್ಯಕ್ತಿಗಳು ಅವ್ರ ಪೋಸ್ಟ್ಗಳಿಗೂ ದೊಡ್ಡ ಪ್ರಮಾಣದ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಪ್ರಾಪರ್ ಕಾಂಡಕ್ಟು ಮತ್ತು ಮಹಿಳೆಯರಿಗೆ ಏನೇನು ಹಕ್ಕುಗಳಿದೆ, ಮಹಿಳಾ ವಿರೋಧಿ ಮಾತುಗಳ ಮೇಲೆ ಏನೇನು ಕ್ರಮ ಇದೆ ಅನ್ನೋದು ಕೂಡ ನಡುವೆ ಒಂದು ದೊಡ್ಡ ಸಂಘರ್ಷ. ಸೊ ಆ ನಿಟ್ಟಿನಲ್ಲಿ ಇದನ್ನು ನಮಗೆ ಮೆನಿ ಎಲಿಮೆಂಟ್ಸ್ ಬರುತ್ತೆ. ನಮಗೆ ಫೈರ್ ಸಂಸ್ಥೆನೂ ಕೂಡ, ಅಲ್ಲಿ ಫೈರ್ ಸಂಸ್ಥೆನಲ್ಲಿ ನಮಗೆ ಅನೇಕ ಜನ ಹೋರಾಟಗಾರತಿಯರು, ಮಹಿಳೆಯರು, ಸಿನಿಮಾ ರಂಗದವರು ಭಾಳ ಜನ ಇದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಇದನ್ನು ಬೇರೆ ಬೇರೆ ಹಂತಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಈ ಥರ ಅಶ್ಲೀಲವಾದ, ಅಸಭ್ಯವಾದ, ಅವಹೇಳನಕಾರಿ ಮಾತುಗಳನ್ನು ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ, ಅಬ್ಯೂಸ್ಗಳು. ನಾನೊಬ್ಬ ಹೋರಾಟಗಾರನಾದರೂ ಕೂಡ ನನಗೆ ಅಷ್ಟೊಂದು ವರ್ಷಾಗಿ ಬರಲ್ಲ, ಯಾಕಂದರೆ ನಾನು ಒಬ್ಬ ಗಂಡಸಾಗಿ. ಬಟ್ ಇಲ್ಲಿ ಮಹಿಳೆಯರ ಹೋರಾಟಗಾರತಿಯರಾದಾಗ ಅವರೆಷ್ಟೇ ಗಟ್ಟಿಯಾಗಿ ಸತ್ಯದ ಪರವಾಗಿ ನಿಂತರೂ ಅವ್ರ ಮೇಲೆ ಡೈರೆಕ್ಟಾಗಿ ಭಾಳ ವಲ್ಗರಾಗಿ ಟಾರ್ಗೆಟಿಂಗ್ ನಡೆಯುತ್ತೆ. ಸೊ ಅದರ ತಕ್ಕಂತೆ ನಾವು ಫೈರ್ ಸಂಸ್ಥೆಯಾಗಿ ಈ ಒಂದು ರೀತಿಯಲ್ಲಿ ನಮಗೆ ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ವಿಮೆನ್ ಕಮಿಷನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಈ ವಿಚಾರಗಳನ್ನ ಗಂಭೀರವಾಗಿ ತಗೊಳ್ಳಿ. ಈ ವಿಚಾರಗಳನ್ನು ಮುಂದೆ ಆಗದೇ ಇರಂಗೆ ಅಥವಾ ಹೆಂಗೆ ಕಡಿವಾಣ ಹಾಕಬೇಕು. ಬಟ್ ಅಭಿವ್ಯಕ್ತಿ ಸ್ವತಂತ್ರ, ವಾಕ್ ಸ್ವತಂತ್ರ, ಮಾಧ್ಯಮ ಸ್ವತಂತ್ರ ಎಲ್ಲೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು. ಬಟ್ ಇದನ್ನು ಹೆಂಗೆ ಮಾಡ್ಬೋದು ಅನ್ನೋದು ಭಾಳ ವಿಚಾರವಂತರಿಂದ ಮತ್ತು ಸರ್ಕಾರದವರಿಂದ ಅದನ್ನು ಹೆಂಗೆ ಕ್ರಮ ತಗೋಬೋದು, ಕಡಿವಾಣ ಹಾಕ್ಬೋದು ಅಂತ ನಮ್ಮ ಒಂದು ರೀತಿ ಬೇಡಿಕೆ ಇದೆ. ಇದು ಜಾಗೃತಿ ಆಗಬೇಕು, ದೊಡ್ಡ ಪ್ರಮಾಣದಲ್ಲಿ ಇದು ಕೆಲಸ ಆಗಬೇಕು. ಇದನ್ನು ನಾವು ಇಟ್ಸ್ ನಾಟ್ ಸಿಂಪ್ಲಿಸ್ಟಿಕ್ ಆಗಿ ನಾವು ಒಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿ ನಡುವೆ ಘರ್ಷಣೆ ಅಂತ ನಾವು ನೋಡ್ತಾ ಇಲ್ಲ. ಈ ರೀತಿ ಕಾಮೆಂಟ್ ಮಾಡುವವರು ಈ ಹಿಂದೆನೂ ಕೂಡ ಸಾಕಷ್ಟು ರೀತಿಯಾಗಿ ಕಾಮೆಂಟ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ ಅಂತ ಹೇಳಿಕೊಂಡು ಮಾಡ್ತಿರೋರು, ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಆಗಿಲ್ಲ. ಆ ಕಾರಣಕ್ಕಾಗಿ ಅವ್ರ ಧೈರ್ಯ ಬಂದಿದೆ. ನಾವು ಏನಾದರೂ ಕಾಮೆಂಟ್ ಮಾಡಿದ್ರು ಕೂಡ, ಏನಾದರೂ ಬೈದರೂ ಕೂಡ, ಏನಾದರೂ ಅಶ್ಲೀಲವಾಗಿ ಬೈದರೂ ಕೂಡ ನಮ್ಮ ಮೇಲೆ ಏನು ಕಾನೂನು ಕ್ರಮ ಆಗೋದಿಲ್ಲ ಅನ್ನುವಂಥ ಧೈರ್ಯ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಮುಂದೆನೂ ಕೂಡ ಮಾಡುವ ಯೋಚನೆ ಕೂಡ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಏನು ಹೇಳಕ್ಕೆ ಬಯಸ್ತೀರಿ ಮತ್ತು ಸರ್ಕಾರಕ್ಕೆ ತಮ್ಮ ಆಗ್ರಹ ಏನು ಸರ್? ಇವಾಗ ನಾನು ಕೆಲವು
ಬೇರೆ ಬೇರೆ ಪೊಲೀಸ್ ವಿಭಾಗಗಳ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಅವರು ಕೂಡ ಹೇಳ್ತಾರೆ ಸೈಬರ್ ಕ್ರೈಮ್ ಅಥವಾ ಸೈಬರ್ ಅವೇರ್ನೆಸ್ಸು, ಸೈಬರ್ ಮಾನಿಟರಿಂಗ್ ಅನ್ನೋದು ಹೆಚ್ಚಾಗಿ 24 hours ಆಗ್ತಾ ಇದೆ, ಒಳ್ಳೆಯದು. ಬಟ್ ನಮಗೆ ಭಾಳ ಫಾಸ್ಟಾಗಿ ಟೆಕ್ನಾಲಜಿ ಬೆಳೀತಾ ಇದೆ. ಸೋಷಿಯಲ್ ಮೀಡಿಯಾ, ಸೈಬರ್ ಸ್ಪೇಸು, AI ಭಾಳ ಫಾಸ್ಟಾಗಿ ಬೆಳೀತಾ ಇದೆ. ಅದನ್ನು ಒಂದು ರೀತಿ ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡಿ ಅದರಲ್ಲಿ ಜನರಿಗೆ ಅನ್ಯಾಯ ಆಗದೇ ಇರೋಂಗೂ ಕೂಡ ನಾವು ಕೂಡ ಸರ್ಕಾರ ಮತ್ತು ಬೇರೆ ಬೇರೆ ಪವರ್ ಸ್ಟ್ರಕ್ಚರ್ನಿರೋರು ಅಪ್ಡೇಟ್ ಆಗೋದು ಭಾಳ ಮುಖ್ಯ. ಸೊ ಸರ್ಕಾರಗಳು ನಮಗೆ ಈ ವಿಚಾರಗಳಲ್ಲಿ ಈ ಟೆಕ್ನಾಲಜಿ ಅನ್ನೋದು ಇಸ್ ಅ ಡಬಲ್ ಎಜ್ ಸ್ವಾರ್ಡ್. ಅದರಲ್ಲಿ ಒಂದು ಕಡೆಯಲ್ಲಿ ಭಾಳ ರೀತಿ ಒಂದು ಮಾಧ್ಯಮದ ಸ್ವತಂತ್ರ, ಪ್ರತಿಯೊಂದು ವ್ಯಕ್ತಿನೂ ನಡೆದಾಡುವ ಮಾಧ್ಯಮ ಆಗ್ತಾರೆ, ನಾವು ವಿಚಾರಗಳು ರೀಚ್ ಮಾಡ್ಬೋದು. ಬಟ್ ಅದರ ಜೊತೆ ಈ ಥರ ಕೆಲವು ವ್ಯಕ್ತಿಗಳು ಅವರ ಒಂದು ಅಶ್ಲೀಲ ಪದ ಬಳಕೆ ಮತ್ತು ಅವರ ಒಂದು ರೀತಿ ಮಹಿಳಾ ವಿರೋಧಿ ನಡವಳಿಕೆಯಿಂದ ಭಾಳ ರೀತಿ ದುರ್ಬಳಕೆ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ನಮಗೆ ಆರ್ಟಿಕಲ್ 19 ಎತ್ತಿಡಿತಾ ನಮಗೆ ಅದು ಯಾವ ಒಂದು ನಿಂದನಾತ್ಮಕ ಮಾತುಗಳಲ್ಲಿ ಯಾವುದು ಒಂದು ರೀತಿ ಸರ್ಕಾರದ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವತಂತ್ರದ ಅಡಿಯಲ್ಲಿ ಪರ್ಮಿಷಬಲ್ ಇದೆ, ಯಾವುದು ಪರ್ಮಿಸಬಲ್ ಇಲ್ಲ ಅನ್ನೋದು ದೊಡ್ಡ ಮಟ್ಟದ ಚರ್ಚೆಯಾಗಿ ಜಾಗೃತಿಯಾಗಿ ಅದರ ತಕ್ಕಂತೆ ಹೋಮ್ ಮಿನಿಸ್ಟ್ರಿ ಅದಕ್ಕೆ ಕ್ಲಿಯರಾಗಿ ಕೆಲಸ ಮಾಡಬೇಕು. ಆ್ಯಂಡ್ ದಿಸ್ ಮಸ್ಟ್ ಬಿ ಟೆಕ್ನಾಲಜಿ. ನಮಗೆ ಭಾಳ ಜನ ಕರ್ನಾಟಕದಲ್ಲಿ ಭಾಳ ಅಪ್ಗ್ರೇಡೆಡ್ ಟೆಕ್ನಾಲಜಿನವ್ರು ಇದ್ದಾರೆ, ಅವ್ರ ಜೊತೆನೂ ಇನ್ಕ್ಲೂಡ್ ಮಾಡಿ ಅವ್ರನ್ನೂ ಇನ್ವಾಲ್ವ್ ಮಾಡಿ ನಿಜವಾಗ್ಲೂ ಅಪ್ಡೇಟೆಡ್ ಡೆಮೊಕ್ರಾಟಿಕ್ ಈಥೋಸ್ನ ಎತ್ತಿಡಿಯೋದು ಭಾಳ ಮುಖ್ಯ. ಕಾನೂನು ಕ್ರಮ ಅನಿವಾರ್ಯತೆ ಇದೆ ಅಂತ ಅನಿಸಿದೆ ಅಲ್ವಾ ಈ ರೀತಿ? ಕಾನೂನು ಕ್ರಮ ಅದನ್ನು ನಮಗೆ IPCನಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದೆ. ಅದು 1 ವರ್ಷ 2 ವರ್ಷ ಜೈಲ್ ಸೆಂಟೆನ್ಸು ಬೇರೆ ಬೇರೆ ರೀತಿಯಲ್ಲಿ ಅದು ಒಂದು ಕಾಂಟೆಕ್ಸ್ನಲ್ಲಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಇದನ್ನು ಸ್ವೀಪಿಂಗ್ ಆಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಎಲ್ಲನೂ ಜೈಲ್ಗೆ ಹಾಕೊಂಡು ನಾವು ಜೈಲ್ಗಳನ್ನ ರಸ್ತೆನೆಲ್ಲ ತುಂಬಿಸ್ಕೊಳಕ್ಕಾಗಲ್ಲ. ಸೊ ದೇರ್ ಮಸ್ಟ್ ಬಿ ಹೌ ಕೆನ್ ಯು ರೆಗ್ಯುಲೇಟ್ ಬಟ್ ಹೌ ಕೆನ್ ಯು ಅಪ್ಹೋಲ್ಡ್ ಫ್ರೀಡಮ್ ಆಫ್ ಸ್ಪೀಚ್. ಸೊ ಈ ರೀತಿ ದೊಡ್ಡ ಮಟ್ಟದ ಚರ್ಚೆಗಳಾಗಬೇಕು. ನಾವೇನು ಕೇಳ್ಕೊತೀವಿ ಫೈರ್ ಸಂಸ್ಥೆಯಿಂದ ಅಂದರೆ ಇಲಾಖೆ ಯಾವುದು, ಗೃಹ ಇಲಾಖೆ, ಮಹಿಳಾ ಕಮಿಷನ್ನು ಎಲ್ಲರೂ ಜೊತೆಗೆ ಕೆಲಸ ಮಾಡಿ ನಾವು ಕೂಡ ಫೈರ್ ಒಂದು ಸಲಹೆಗಳು ಕೊಡೋಕ್ಕೆ ನಾವು ಕೂಡ ತಯಾರಿದ್ದೀವಿ. ನಾವೆಲ್ಲರೂ ಜೊತೆಗೆ ಸೇರಿ ಹೆಂಗೆ ಈ ವಿಚಾರಗಳನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದರ ಮೇಲೆ ಕಡಿವಾಣ ಹಾಕ್ಬೋದು, ಆರ್ಟಿಕಲ್ 19 ಎತ್ತಿಡಿಬೋದು ಅನ್ನೋದು ದೊಡ್ಡ ಮಟ್ಟದ ಜಾಗೃತಿ ಬೇಕು. ಬಟ್ ಅದ್ರ ಜೊತೆ ಸಮಾಜದಲ್ಲೂ ಕೂಡ ಲಿಂಗ ಸಮಾನತೆಯ ಕ್ಲಾಸಸ್ಗಳಾಗಿರ್ಬೋದು, ಓವರ್ ಆಲ್ ಅವೇರ್ನೆಸ್. ಇದು ನಾವು ಒಂದು ಸಿಂಪ್ಲಿಸ್ಟಿಕ್ ಆಗಿ ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಇಟ್ಕೊಳ್ಳೋಕ್ಕಾಗಲ್ಲ, ಓವರ್ ಆಲ್ ನಮಗೆ ಅವೇರ್ನೆಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಸೊ ಅದೆಲ್ಲ ಪ್ರಕ್ರಿಯೆಯಲ್ಲಿ ಸರ್ಕಾರ ತೊಡಗಿಸ್ಕೋಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಎಸ್ಪೆಷಲಿ ಈ ಕೇಸಲ್ಲಿ ರಮ್ಯವ್ರನ್ನ ಏನಾದರೂ ಭೇಟಿಯಾಗಿ ಬೆಂಬಲ ಕೊಟ್ಟಿದ್ದೀವಿ, ಮುಂದೆನೂ ಕೂಡ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತೀವಿ, ಈ ರೀತಿಯಾಗಿ ಏನಾದರೂ ಇನ್ಸಿಡೆಂಟ್ ಆದರೆ ಅಂತ ಹೇಳಿ ತಮ್ಮ ಕಮಿಟಿ ಏನಾದರೂ ಹೋಗಿ ಭೇಟಿಯಾಗೋ ಯೋಚನೆ ಇದೆಯಾ ಸರ್? ನಾವು ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ನನಗೆ ಸ್ವಲ್ಪ ಮಾಹಿತಿ ಬಂತು. ನಮ್ಮ ಫೈರ್ದು ಅವರ ಒಂದು ನಾವೇನು ಮನವಿ ಮಾಡಿದ್ದು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕ್ಕೊಂಡಿದ್ದಾರೆ, ಅದಕ್ಕೂ ಅವರು ಕೃತಜ್ಞತೆಗಳು ವ್ಯಕ್ತಪಡಿಸಿದ್ದಾರೆ. ಅದು ನಾವು ಧನ್ಯವಾದಗಳು ಹೇಳ್ತೀವಿ. ಬಟ್ ಇದು ರಮ್ಯಾ ಅಷ್ಟೇ ಅಲ್ಲದೆ ಯಾವುದೇ ಮಹಿಳೆಗೆ, ಯಾವುದೇ ಸಿನಿಮಾ ರಂಗದಲ್ಲಿರಲಿ, ಸಿನಿಮಾ ರಂಗದ ಆಚೆ ಇರಲಿ, ಚಳುವಳಿನಲ್ಲಿರಲಿ, ಯಾರೇ ಮಹಿಳೆಯರಿಗೆ ಈ ರೀತಿ ಅಥವಾ ಟ್ರಾನ್ಸ್ಜೆಂಡರ್ಗೆ ಈ ರೀತಿ ನಿಂದನಾತ್ಮಕ ಮಾತುಗಳು ಆದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಆದಾಗ ಫೈರ್ ಅಂತೂ ನ್ಯಾಯಕ್ಕೋಸ್ಕರ ನಿಂತಿರುತ್ತೆ. ಆ್ಯಂಡ್ ರಮ್ಯಾ ಅವರು ಧೈರ್ಯವಾಗಿ ಇದನ್ನು ನಿಂತಿದ್ದಾರೆ, ಅದು ಒಳ್ಳೆಯದೇ. ಬಟ್ ನಮಗೆ ಮುಂದೇನೂ ಕೂಡ ಅನೇಕ ಧೈರ್ಯವಾದ ಮಹಿಳೆಯರು ಇನ್ನೂ ಅವರೆಲ್ಲರೂ ಭಾಳ ಧೈರ್ಯ ಇದೆ, ಅದನ್ನು ಹೊರಗೆ ಬಂದು ಒಂದು ಸಮಾಜಕ್ಕೆ ಒಂದು ಘನತೆಗೋಸ್ಕರ, ಒಂದು ಅಭಿವ್ಯಕ್ತಿ ಸ್ವತಂತ್ರ, ಮಾಧ್ಯಮದ ಸ್ವತಂತ್ರ ಎತ್ತಿಡಿಯೋಕ್ಕೋಸ್ಕರ ಹೋರಾಟಗಾರರು ಹೊರಗೆ ಬರಲಿ, ಹೋರಾಟಗಾರತಿಯರು ಹೊರಗೆ ಬರಲಿ, ಅವ್ರ ಪರವಾಗಿ ಫೈರ್ ಎಂದಿಗೂ ನಿಂತಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಚಾರವಾಗಿ ಎಲ್ಲದೂ ಕೂಡ ಆಗ್ತಾ ಇರೋದು ಮೇನ್ ಇನ್ಸಿಡೆಂಟ್ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳುವಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವ್ರಿಗೆ ತಾವೇನಾದರೂ ಹೇಳಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ನಮಗೆ ದರ್ಶನ್ ಫ್ಯಾನ್ಸ್ ಅಂತ ನಾನು ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂತ, ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ಅವರು ದರ್ಶನ್ ಹೆಸರನ್ನು, ಸಮಸ್ಯೆದಲ್ಲಿ ಇರೋ ಹೆಸರನ್ನು ಇನ್ನೂ ಒಂದು ರೀತಿ ಮಸಿ ಬಳಿತಾ ಇರೋ ಕೆಲಸ ಮಾಡ್ತಿರೋ ವ್ಯಕ್ತಿಗಳು. ನಾವು ಸ್ವೀಪಿಂಗ್ ಜನರಲೈಸೇಷನ್ ಮಾಡೋಕ್ಕಾಗಲ್ಲ. ದರ್ಶನ್ ಫ್ಯಾನ್ಸ್ ಕೆಲವರು ಅವ್ರ ಸಿನಿಮಾ ಇಷ್ಟಪಟ್ಟಿರ್ಬೋದು, ಕೆಲವರು ಬೇರೆ ಒಂದೊಂದು ಸಿನಿಮಾ ಇಷ್ಟ, ಬೇರೆ ಇಷ್ಟ ಇದ್ದರು, ಬೇರೆ ಕಾರಣಕ್ಕೆ ಅವ್ರಿಗೆ ಇಷ್ಟಪಟ್ಟಿರ್ತಾರೆ. ಬಟ್ ಮೇಯ್ನ್ ಏನಂದರೆ ನಮ್ಮೆಲ್ಲರಿಗೂ ಕೂಡ ಯಾರು ನಮಗೆ ಒಂದು ವೇದಿಕೆ ಇರುತ್ತೋ, ಸಮಾಜ ಒಂದು ಗೌರವ, ಒಂದು ಘನತೆ ಸ್ಥಾನದಲ್ಲಿ ಇಟ್ಟಿರುತ್ತೋ, ಅಥವಾ ನಮಗೂ ಕೂಡ ಮೀಡಿಯಾ ಪವರ್, ಇನ್ಫ್ಲೂಯೆನ್ಸ್ ಮಾಡೋ ಪವರ್ ಇರುತ್ತೋ, ನಾವೆಲ್ಲರೂ ಕೂಡ ಉತ್ತಮ ಪ್ರಜಾಪ್ರಭುತ್ವ ಕಡೆ ನಾವು ಕೆಲಸ ಮಾಡೋದು ಭಾಳ ಮುಖ್ಯ. ಸೊ ದರ್ಶನ್ ಅವರು ಕೂಡ ಈ ಥರದ್ದು ಬರ್ತಾ ಇದೆ ಅಂದಾಗ, ಈ ಥರದ್ದು ಒಂದು ಅವರ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋ ಕೆಲವು ವ್ಯಕ್ತಿಗಳು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದಾಗ, ದರ್ಶನ್ ಅವರು ಕೂಡ, ಮತ್ತು ಅಷ್ಟೇ ಅಲ್ಲ,
ಇಡೀ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಈ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಡೈರೆಕ್ಟರ್ಸ್ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್ ಮತ್ತು ಎಲ್ಲ ಚಳುವಳಿಗಳು ಕೂಡ ಹೆಂಗೆ ನಾವು ಇದು ಮುಂದೆ ಯಾವುದೇ ಮಹಿಳೆ ಅಥವಾ ಟ್ರಾನ್ಸ್ಜೆಂಡರ್ಗೆ ಆಗದೇ ಇರೋಂಗೆ ಮತ್ತು ಇದನ್ನು ಹೆಂಗೆ ಒಂದು ಕಡಿವಾಣ ಮಾಡಬೇಕು ಮತ್ತು ಇದನ್ನು ಒಂದು ಪ್ರಾಪರ್ ಬಿಹೇವಿಯರ್ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ಅಫ್ಕೋರ್ಸ್ ಎಲ್ಲರ ಪಾತ್ರನೂ ಇದೆ, ದರ್ಶನ್ ಅವ್ರ ಪಾತ್ರನೂ ದೊಡ್ಡದಿದೆ. ಅವರು ಅದನ್ನು ಉತ್ತಮವಾಗಿ ನಡ್ಕೊಂಡು ಹೋದರೆ ಅದು ಒಳ್ಳೆ ಸಂದೇಶ ಸಾರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ಪ್ರಥಮ್ ನಟ ಅವ್ರ ಮೇಲೂ ಕೂಡ ಅಟ್ಯಾಕ್ಗಳಾಗ್ತಾ ಇದ್ದಾವೆ, ಕಾಮೆಂಟ್ಗಳು ಬರ್ತಾ ಇದ್ದಾವೆ ಕೆಟ್ಟದಾಗ. ಅವ್ರ ಮನೆಯಿಂದ ಹೊರಗಡೆ ಬರದೇ ಇರುವಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಅದಕ್ಕೂ ಕೂಡ ಸೇಮ್ ರೀಸನ್ ಅಂತಲೇ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ತಾವೇನು ಹೇಳಕ್ಕೆ ಬಯಸ್ತೀರಿ? ನಮಗೆ ಯಾವುದೇ ವ್ಯಕ್ತಿ ಮೇಲೆ ವೈಲೆನ್ಸ್ ಆಗಿರ್ಬೋದು ಅಥವಾ ಅಶ್ಲೀಲ ಪದ, ವಲ್ಗರ್ ಪದ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಸರಿ ಹೋಗಲ್ಲ. ಅದು ಇಟ್ಸ್ ನಾಟ್ ಓನ್ಲಿ ಇಮ್ಮಾರಲ್, ಇಟ್ ಇಸ್ ಇಲ್ಲೀಗಲ್. ಆ್ಯಂಡ್ ಅದರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಎಲ್ಲ ಒಂದು ರೀತಿ ಹಕ್ಕುಗಳು ಸರ್ಕಾರಗಳಿಗೂ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ, ಅಥವಾ ದ ಅಥಾರಿಟೀಸು. ಬಟ್ ನಮಗೆ ಒಂದು ಡಿಬೇಟ್ ಬೇಕು, ಒಂದು ಚರ್ಚೆ ಬೇಕು. ರಮ್ಯಾ ಆಗಿರ್ಬೋದು, ಫೈರ್ ಸಂಸ್ಥೆ ಮಾಡೋ ಕೆಲಸ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಪ್ರಥಮ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರ ಒಂದು ಮಾತುಗಳನ್ನು ವಿಚಾರದಲ್ಲಿ ಪ್ರಶ್ನೆ ಮಾಡಿ. ನೀವು ಯಾರು ಬೇಕಾದ್ರೂ ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡೋಕ್ಕೆ ಹಕ್ಕಿದೆ, ಪ್ರಶ್ನೆ ಮಾಡಬೇಕು. ಎಸ್ಪೆಷಲಿ ಯಾರು ಒಂದು ವೇದಿಕೆ ಜಾಸ್ತಿ ಪಡೆದಿರ್ತಾರೋ, ಯಾರು ಒಂದು ಸಮಾಜದಲ್ಲಿ ಜಾಸ್ತಿ ಹೆಸರು ಮಾಡಿರ್ತಾರೋ ಅವ್ರನ್ನ ಪ್ರಶ್ನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಬಟ್ ಅದು ಪ್ರಶ್ನೆ ಮಾಡೋದು ಕೂಡ ಒಂದು ಆರೋಗ್ಯಕರವಾದ ಪ್ರಶ್ನೆ. ಅದು ಒಂದು ಅಶ್ಲೀಲ ಪದಗಳು, ಮಹಿಳಾ ವಿರೋಧಿ ಪದಗಳು ಅಥವಾ ಹಿಂಸಾತ್ಮಕ ರೀತಿಯಲ್ಲಿ ಆಗಬಾರ್ದು. ಅದು ಒಂದು ಉತ್ತಮ ನಾಗರಿಕ ಪ್ರಶ್ನೆ ಬಂದಾಗ ಜನನೂ ಕೂಡ ಅದಕ್ಕೆ ಸ್ಪಂದಿಸ್ತಾರೆ. ಅದು ಸರಿ ಇದ್ದರೆ, ಸತ್ಯ ಇದೆ. ನಮ್ಮ ಜನ ಹೆಂಗೆ ಅಂದರೆ, ಸತ್ಯ ಬಂದರೆ, ಅದು ಒಂದು ರೀತಿ ಮನವರಿಕೆ ಆಯಿತು ಅಂದರೆ ಜನ ಖಂಡಿತ ನಿಂತಿರ್ತಾರೆ ನಮ್ಮ ಜೊತೆ. ಸೊ ಅದನ್ನು ನೀವು ನಿಮ್ಮ ಜೊತೆ ಜಾಸ್ತಿ ಜನ ನಿಮ್ಮ ಜೊತೆ ಸೆಳಿಬೇಕು ಅಂದರೆ ಆರೋಗ್ಯಕರ ಚರ್ಚೆ ಮಾಡಿ. ಸೊ ಅದು ಯಾರೇ ಇದ್ರೂ ಅವಹೇಳನಕಾರಿ, ಹಿಂಸಾತ್ಮಕ ನಮಗೆ ಬೇಡವೇ ಬೇಡ. ಅದರ ಮೇಲೆ ಹೆಂಗೆ ಒಂದು ರೀತಿ ಕಡಿವಾಣ ಹಾಕಬೇಕು ಮುಖ್ಯ. ಬಟ್ ನಮಗೆ ಚರ್ಚೆ ಅನ್ನೋದು ಹೆಚ್ಚಾಗಲಿ. ಜನ ನಮಗೆ ಬಾಯಿ ಮುಚ್ಕೊಂಡು ಕೂತಿರೋದಲ್ಲ, ಜಾಸ್ತಿ ಮಾತಾಡಿ, ಸೋಷಿಯಲ್ ಮೀಡಿಯಾನೂ ಬಳಸಿ, ಅದನ್ನು ಕೂಡ ಜನರಿಗೆ ವಿಚಾರ ತಲುಪಿಸಿ ಆರೋಗ್ಯಕರವಾಗಿ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಟ ಚೇತನ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.